ಬೆಂಗಳೂರಿನಲ್ಲಿ ಇಬ್ಬರು ಬಾಲಕರು ನಾಪತ್ತೆಯಾಗಿದ್ರು, ಈಗ ಅವರು ಪತ್ತೆಯಾಗಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈ ಇಬ್ಬರು ಮಕ್ಕಳು ಪತ್ತೆಯಾಗಿದ್ದಾರೆ. ಮಕ್ಕಳು ಸಿಗ್ಲಿ ಅಂತ ದೇವರ ಮೊರೆ ಹೋಗಿದ್ರು ಪೋಷಕರು, ಚಿಂತಾಕ್ರಾಂತರಾಗಿದ್ರು. ದಂಪತಿ ಪೂಜೆ ಮಾಡ್ತಾ ಇದ್ದ ವೇಳೆಗೆ ಮಕ್ಕಳು ಬಂದಿದ್ದಾರೆ. ಉರುಳು ಸೇವೆ ಮಾಡ್ತಾ ಇದ್ದಾಗ ಇಬ್ಬರು ಮಕ್ಕಳು ಬಂದಿದ್ದಾರೆ. ಅಳುತ್ತಾ ಓಡಿ ಬಂದಿದ್ದಾರೆ ಪ್ರವೀಣ್ ಹಾಗೂ ರವಿ. ಸದ್ಯ ಮಕ್ಕಳನ್ನ ಬೆಂಗಳೂರಿಗೆ ಕರೆ ತರ್ತಾ ಇದ್ದಾರೆ ಪೋಷಕರು. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈ ಇಬ್ಬರು ಮಕ್ಕಳು ಪತ್ತೆಯಾಗಿದ್ದಾರೆ. ಪ್ರವೀಣ್ 7ನೇ ತರಗತಿ, ರವಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವೂ ಕೂಡ ದಾಖಲಾಗಿತ್ತು. ಜಯನಗರದ ಎಂಇಎಸ್ ಶಾಲೆಯಲ್ಲಿ ಇಬ್ಬರು ವ್ಯಾಸಂಗ ಮಾಡ್ತಾ ಇದ್ರು. ಶನಿವಾರದಿಂದ ಈ ಪ್ರವೀಣ್ ಮತ್ತು ರವಿ ಅನ್ನೋ ಬಾಲಕರು ನಾಪತ್ತೆಯಾಗಿದ್ರು. ಪೋಷಕರು ಎಲ್ಲ ದೇವರಿಗೆ ಹರಕೆ ಹೊತ್ತಿದ್ರು, ಕಂಡ ದೇವರಿಗೆ ಪೂಜೆ ಮಾಡಿದ್ರು. ನೋಡಿ, ಆಶ್ಚರ್ಯ ಅಂತಂದ್ರೆ ದಂಪತಿ ಪೂಜೆ ಮಾಡ್ತಾ ಇದ್ದ ವೇಳೆಗೆ ಈ ಇಬ್ಬರು ಮಕ್ಕಳು ಬಂದಿರೋದು. ಉರುಳು ಸೇವೆ ಮಾಡ್ತಾ ಇದ್ದಾಗ ಈ ಇಬ್ಬರು ಮಕ್ಕಳು ಬಂದಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇಬ್ಬರು ಮಕ್ಕಳು ಪತ್ತೆಯಾಗಿರೋದು. ಪ್ರವೀಣ್ ಮತ್ತು ರವಿ ಇಬ್ಬರು ಅಳತಾ ಓಡ್ ಬಂದ್ರು. ಸದ್ಯ ಮಕ್ಕಳನ್ನ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಪೋಷಕರು. ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಮಕ್ಕಳು ಪತ್ತೆಯಾಗಿದ್ದಾರೆ. ಮಕ್ಕಳು ಸಿಗ್ಲಿ ಅಂತ ದೇವರ ಮೊರೆ ಹೋಗಿದ್ರು ಪೋಷಕರು. ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವೂ ಕೂಡ ದಾಖಲಾಗಿತ್ತು. ಸದ್ಯ ಮಕ್ಕಳು ಪತ್ತೆಯಾಗಿದ್ದಾರೆ. ಪೋಷಕರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಬ್ಬರು ಬಾಲಕರು ನಾಪತ್ತೆಯಾಗಿದ್ರು, ಈಗ ಅವರು ಪತ್ತೆಯಾಗಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈ ಇಬ್ಬರು ಮಕ್ಕಳು ಪತ್ತೆಯಾಗಿದ್ದಾರೆ. ಮಕ್ಕಳು ಸಿಗ್ಲಿ ಅಂತ ದೇವರ ಮೊರೆ ಹೋಗಿದ್ರು ಪೋಷಕರು, ಚಿಂತಾಕ್ರಾಂತರಾಗಿದ್ರು. ದಂಪತಿ ಪೂಜೆ ಮಾಡ್ತಾ ಇದ್ದ ವೇಳೆಗೆ ಮಕ್ಕಳು ಬಂದಿದ್ದಾರೆ. ಉರುಳು ಸೇವೆ ಮಾಡ್ತಾ ಇದ್ದಾಗ ಇಬ್ಬರು ಮಕ್ಕಳು ಬಂದಿದ್ದಾರೆ. ಅಳುತ್ತಾ ಓಡಿ ಬಂದಿದ್ದಾರೆ ಪ್ರವೀಣ್ ಹಾಗೂ ರವಿ. ಸದ್ಯ ಮಕ್ಕಳನ್ನ ಬೆಂಗಳೂರಿಗೆ ಕರೆ ತರ್ತಾ ಇದ್ದಾರೆ ಪೋಷಕರು. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈ ಇಬ್ಬರು ಮಕ್ಕಳು ಪತ್ತೆಯಾಗಿದ್ದಾರೆ. ಪ್ರವೀಣ್ 7ನೇ ತರಗತಿ, ರವಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವೂ ಕೂಡ ದಾಖಲಾಗಿತ್ತು. ಜಯನಗರದ ಎಂಇಎಸ್ ಶಾಲೆಯಲ್ಲಿ ಇಬ್ಬರು ವ್ಯಾಸಂಗ ಮಾಡ್ತಾ ಇದ್ರು. ಶನಿವಾರದಿಂದ ಈ ಪ್ರವೀಣ್ ಮತ್ತು ರವಿ ಅನ್ನೋ ಬಾಲಕರು ನಾಪತ್ತೆಯಾಗಿದ್ರು. ಪೋಷಕರು ಎಲ್ಲ ದೇವರಿಗೆ ಹರಕೆ ಹೊತ್ತಿದ್ರು, ಕಂಡ ದೇವರಿಗೆ ಪೂಜೆ ಮಾಡಿದ್ರು. ನೋಡಿ, ಆಶ್ಚರ್ಯ ಅಂತಂದ್ರೆ ದಂಪತಿ ಪೂಜೆ ಮಾಡ್ತಾ ಇದ್ದ ವೇಳೆಗೆ ಈ ಇಬ್ಬರು ಮಕ್ಕಳು ಬಂದಿರೋದು. ಉರುಳು ಸೇವೆ ಮಾಡ್ತಾ ಇದ್ದಾಗ ಈ ಇಬ್ಬರು ಮಕ್ಕಳು ಬಂದಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇಬ್ಬರು ಮಕ್ಕಳು ಪತ್ತೆಯಾಗಿರೋದು. ಪ್ರವೀಣ್ ಮತ್ತು ರವಿ ಇಬ್ಬರು ಅಳತಾ ಓಡ್ ಬಂದ್ರು. ಸದ್ಯ ಮಕ್ಕಳನ್ನ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಪೋಷಕರು. ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಮಕ್ಕಳು ಪತ್ತೆಯಾಗಿದ್ದಾರೆ. ಮಕ್ಕಳು ಸಿಗ್ಲಿ ಅಂತ ದೇವರ ಮೊರೆ ಹೋಗಿದ್ರು ಪೋಷಕರು. ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವೂ ಕೂಡ ದಾಖಲಾಗಿತ್ತು. ಸದ್ಯ ಮಕ್ಕಳು ಪತ್ತೆಯಾಗಿದ್ದಾರೆ. ಪೋಷಕರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಬ್ಬರು ಬಾಲಕರು ನಾಪತ್ತೆಯಾಗಿದ್ರು, ಈಗ ಅವರು ಪತ್ತೆಯಾಗಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈ ಇಬ್ಬರು ಮಕ್ಕಳು ಪತ್ತೆಯಾಗಿದ್ದಾರೆ. ಮಕ್ಕಳು ಸಿಗ್ಲಿ ಅಂತ ದೇವರ ಮೊರೆ ಹೋಗಿದ್ರು ಪೋಷಕರು, ಚಿಂತಾಕ್ರಾಂತರಾಗಿದ್ರು. ದಂಪತಿ ಪೂಜೆ ಮಾಡ್ತಾ ಇದ್ದ ವೇಳೆಗೆ ಮಕ್ಕಳು ಬಂದಿದ್ದಾರೆ. ಉರುಳು ಸೇವೆ ಮಾಡ್ತಾ ಇದ್ದಾಗ ಇಬ್ಬರು ಮಕ್ಕಳು ಬಂದಿದ್ದಾರೆ. ಅಳುತ್ತಾ ಓಡಿ ಬಂದಿದ್ದಾರೆ ಪ್ರವೀಣ್ ಹಾಗೂ ರವಿ. ಸದ್ಯ ಮಕ್ಕಳನ್ನ ಬೆಂಗಳೂರಿಗೆ ಕರೆ ತರ್ತಾ ಇದ್ದಾರೆ ಪೋಷಕರು. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈ ಇಬ್ಬರು ಮಕ್ಕಳು ಪತ್ತೆಯಾಗಿದ್ದಾರೆ. ಪ್ರವೀಣ್ 7ನೇ ತರಗತಿ, ರವಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವೂ ಕೂಡ ದಾಖಲಾಗಿತ್ತು. ಜಯನಗರದ ಎಂಇಎಸ್ ಶಾಲೆಯಲ್ಲಿ ಇಬ್ಬರು ವ್ಯಾಸಂಗ ಮಾಡ್ತಾ ಇದ್ರು. ಶನಿವಾರದಿಂದ ಈ ಪ್ರವೀಣ್ ಮತ್ತು ರವಿ ಅನ್ನೋ ಬಾಲಕರು ನಾಪತ್ತೆಯಾಗಿದ್ರು. ಪೋಷಕರು ಎಲ್ಲ ದೇವರಿಗೆ ಹರಕೆ ಹೊತ್ತಿದ್ರು, ಕಂಡ ದೇವರಿಗೆ ಪೂಜೆ ಮಾಡಿದ್ರು. ನೋಡಿ, ಆಶ್ಚರ್ಯ ಅಂತಂದ್ರೆ ದಂಪತಿ ಪೂಜೆ ಮಾಡ್ತಾ ಇದ್ದ ವೇಳೆಗೆ ಈ ಇಬ್ಬರು ಮಕ್ಕಳು ಬಂದಿರೋದು. ಉರುಳು ಸೇವೆ ಮಾಡ್ತಾ ಇದ್ದಾಗ ಈ ಇಬ್ಬರು ಮಕ್ಕಳು ಬಂದಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇಬ್ಬರು ಮಕ್ಕಳು ಪತ್ತೆಯಾಗಿರೋದು.
ಪ್ರವೀಣ್ ಮತ್ತು ರವಿ ಇಬ್ಬರು ಅಳತಾ ಓಡ್ ಬಂದ್ರು. ಸದ್ಯ ಮಕ್ಕಳನ್ನ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಪೋಷಕರು. ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಮಕ್ಕಳು ಪತ್ತೆಯಾಗಿದ್ದಾರೆ. ಮಕ್ಕಳು ಸಿಗ್ಲಿ ಅಂತ ದೇವರ ಮೊರೆ ಹೋಗಿದ್ರು ಪೋಷಕರು. ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವೂ ಕೂಡ ದಾಖಲಾಗಿತ್ತು. ಸದ್ಯ ಮಕ್ಕಳು ಪತ್ತೆಯಾಗಿದ್ದಾರೆ. ಪೋಷಕರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಬ್ಬರು ಬಾಲಕರು ನಾಪತ್ತೆಯಾಗಿದ್ರು. ಈಗ ಅವರು ಪತ್ತೆಯಾಗಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈ ಇಬ್ಬರು ಮಕ್ಕಳು ಪತ್ತೆಯಾಗಿದ್ದಾರೆ. ಮಕ್ಕಳು ಸಿಗ್ಲಿ ಅಂತ ದೇವರ ಮೊರೆ ಹೋಗಿದ್ರು ಪೋಷಕರು. ಚಿಂತಾಕ್ರಾಂತರಾಗಿದ್ರು. ದಂಪತಿ ಪೂಜೆ ಮಾಡ್ತಾ ಇದ್ದ ವೇಳೆಗೆ ಮಕ್ಕಳು ಬಂದಿದ್ದಾರೆ. ಉರುಳು ಸೇವೆ ಮಾಡ್ತಾ ಇದ್ದಾಗ ಇಬ್ಬರು ಮಕ್ಕಳು ಬಂದಿದ್ದಾರೆ. ಅಳುತ್ತಾ ಓಡಿ ಬಂದಿದ್ದಾರೆ ಪ್ರವೀಣ್ ಹಾಗೂ ರವಿ. ಸದ್ಯ ಮಕ್ಕಳನ್ನ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಪೋಷಕರು. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈ ಇಬ್ಬರು ಮಕ್ಕಳು ಪತ್ತೆಯಾಗಿದ್ದಾರೆ. ಪ್ರವೀಣ್ 7ನೇ ತರಗತಿ, ರವಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವೂ ಕೂಡ ದಾಖಲಾಗಿತ್ತು. ಜಯನಗರದ ಎಂಇಎಸ್ ಶಾಲೆಯಲ್ಲಿ ಇಬ್ಬರು ವ್ಯಾಸಂಗ ಮಾಡ್ತಾ ಇದ್ರು. ಶನಿವಾರದಿಂದ ಈ ಪ್ರವೀಣ್ ಮತ್ತು ರವಿ ಅನ್ನೋ ಬಾಲಕರು ನಾಪತ್ತೆಯಾಗಿದ್ರು. ಪೋಷಕರು ಎಲ್ಲ ದೇವರಿಗೆ ಹರಕೆ ಹೊತ್ತಿದ್ರು. ಕಂಡ ದೇವರಿಗೆ ಪೂಜೆ ಮಾಡಿದ್ರು. ನೋಡಿ, ಆಶ್ಚರ್ಯ ಅಂತಂದ್ರೆ ದಂಪತಿ ಪೂಜೆ ಮಾಡ್ತಾ ಇದ್ದ ವೇಳೆಗೆ ಈ ಇಬ್ಬರು ಮಕ್ಕಳು ಬಂದಿರೋದು. ಉರುಳು ಸೇವೆ ಮಾಡ್ತಾ ಇದ್ದಾಗ ಈ ಇಬ್ಬರು ಮಕ್ಕಳು ಬಂದಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇಬ್ಬರು ಮಕ್ಕಳು ಪತ್ತೆಯಾಗಿರೋದು. ಪ್ರವೀಣ್ ಮತ್ತು ರವಿ ಇಬ್ಬರು ಅಳತಾ ಓಡ್ ಬಂದ್ರು. ಸದ್ಯ ಮಕ್ಕಳನ್ನ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಪೋಷಕರು. ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಮಕ್ಕಳು ಪತ್ತೆಯಾಗಿದ್ದಾರೆ. ಮಕ್ಕಳು ಸಿಗ್ಲಿ ಅಂತ ದೇವರ ಮೊರೆ ಹೋಗಿದ್ರು ಪೋಷಕರು. ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವೂ ಕೂಡ ದಾಖಲಾಗಿತ್ತು. ಸದ್ಯ ಮಕ್ಕಳು ಪತ್ತೆಯಾಗಿದ್ದಾರೆ. ಪೋಷಕರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರೆ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.